ಹೌದು. ಈಗ ಒಂದು ಘಟನೆ ಆಗ್ತಾ ಇದೆ ಅಲ್ಲ, ಉಗ್ರರಿಗೆ ಈಗಾಗಲೇ ಅಟ್ಯಾಕ್ ಆಗಿದೆ, ಏನ್ ಅಪ್ಡೇಟ್ ಸಿಗ್ತಾ ಇದೆ ಇವ್ರೆ? ನಾವು ಮೀಡಿಯಾದಿಂದ ಮಾತಾಡೋದು, ವಿಶ್ವಾನಿಯಿಂದ. ಹೌದಾ ಸರ್, ಏನಿಲ್ಲ, ನಾವು ಪ್ರವಾಸಕ್ಕೆ 4 ದಿವಸ ಹಿಂದೆ ಬಂದಿದ್ವಿ. ಇವತ್ತು ಆಕ್ಚುಲಿ ಬೆಳಿಗ್ಗೆ ಕೂಡ ನಾವು ಏನ್ ಘಟನೆ ನಡೆದಿದೆ ಪಾಲ್ಗಾಂವ್ ಅನ್ನೋ ಜಾಗಕ್ಕೆ, ಅಲ್ಲಿಂದಾನೇ ಬಂದ್ವಿ. ನಾವು ಅಲ್ಲಿಂದ ಬಂದಿದ್ ಕೆಲವೇ 2-3 ಗಂಟೆ ನಂತರ ನಡೆದಿರೋ ಇದು ಘಟನೆ. ಈಗ ನಾವು ಶ್ರೀನಗರ್ ತಲುಪಿದೀವಿ, ಅಂದ್ರೆ ರಾಜಧಾನಿ ತಲುಪಿದೀವಿ. ಸೊ ನಾಳೆ ರಿಟರ್ನ್ ಫ್ಲೈಟ್ ಇದೆ, ಬೆಂಗಳೂರು ಕಡೆ ಬರ್ತಾ ಇದೀವಿ. ಓಕೆ, ನೀವಿದ್ದಾಗ ಯಾವ ರೀತಿ ಇತ್ತು ಇವ್ರೆ? ಅಲ್ಲಿ ಭಯದ ವಾತಾವರಣ ಆಗಿರ್ಬೋದು, ನಿಮ್ಮ ಮೇಲೆ ಏನಾದ್ರು ಆತರ ಅಟ್ಯಾಕ್ ಆಗುವಂತ ಚಾನ್ಸಸ್ ಇತ್ತಾ? ಇಲ್ಲ, ನಮಗೆ ಇದು ಮಾಹಿತಿನೇ ಇರ್ಲಿಲ್ಲ. ಬಟ್ ನಾವು ಆಂದಿವೆ ಹೊರಡಬೇಕಾದ್ರೆ ದಾರಿ ಉದ್ದಕ್ಕೂ CRPF ಕೇಂದ್ರ ಮೀಸಲು ಪಡೆಯವರಿದ್ರು, ಜಮ್ಮು ಕಾಶ್ಮೀರ್ ಪೊಲೀಸ್ ಇದ್ರು, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದ್ರು. ಅಂದ್ರೆ ದೊಡ್ಡ ಮಟ್ಟದ ಮಿಲಿಟರಿ ಬಂದೋಬಸ್ತ್, ಅಂದ್ರೆ ಏನೋ ನಡೆದಿದೆ ಅನ್ನೋ ತರ ಭಾವನೆ ಇದ್ರು. ಬಟ್ ನಮ್ ತಲೆಗೆ ಯಾವುದೇ ಉಗ್ರರ ದಾಳಿ ಆತರ ಭಾವನೆ ಇರ್ಲಿಲ್ಲ ನಮ್ಗೆ. ಅಂದ್ರೆ ಏನೋ ಸ್ಥಳೀಯವಾಗಿ ಏನೋ ತೊಂದರೆ ಆಗಿರ್ಬೋದು ಅನ್ಕೊಂಡ್ವಿ. ಬಟ್ ಆದ ನಂತರ ಬರ್ಬೇಕಾದ್ರೆ ಮೊಬೈಲ್ ಅಲ್ಲಿ ನಮ್ಗೆ ನೆಟ್ವರ್ಕ್ ಸಿಕ್ಕಿದಾಗ ಕನ್ನಡ ಮಾಧ್ಯಮದಲ್ಲಿ ಸುದ್ದಿಗಳು ನೋಡಿದಾಗ ಈ ತರ ಆಗಿದೆ, ಕನ್ನಡಿಗರಿಗೂ ಒಬ್ರಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಯ್ತು. ಅದ್ ನಂತರ ಆಮೇಲೆ ಎಲ್ಲರೂ ಫೋನ್ ಮಾಡಿ ವಿಚಾರಿಸಕ್ ಹೇಳಿದ್ರು. ಅಷ್ಟೊಂದು ನಮ್ಮ ಸರ್ಕಾರದ ವತಿಯಿಂದ ಕನ್ನಡಿಗರು ಯಾರಿದ್ದಾರೆ ಅದ್ರ ವಿಚಾರ ತಿಳ್ಕೊಂಡು ಫೋನ್ ಮಾಡಿದ್ರು ನಮ್ಗೆ. ನಿಮ್ ಕನ್ನಡಿಗರಿಗೆ ಆತರ ಏನಾದ್ರು ನಡೆಯುವಂತ ಘಟನೆ ಆಗ್ಲಿಲ್ಲ? ನಮ್ಮ ಎದುರಿಗೆ ನಡೀಲಿಲ್ಲ. ಅಂದ್ರೆ ಕೆಲವೇ ಅರ್ಧ ಗಂಟೆ 30 ನಿಮಿಷ 1 ಗಂಟೆ ಹಿಂದೆ ಮುಂದೆ ನಡೆದಿರೋದು ಇದು ಘಟನೆ. ಬಟ್ ದಾರಿ ಉದ್ದಕ್ಕೂ ಅಲ್ಲಿ ಒಂದು ರೀತಿ ಬೈದ್ ವಾತಾವರಣ ಇದ್ರು. ಬಟ್ ನಮ್ ಘಟನೆ ಮಾಹಿತಿ ಇರ್ಲಿಲ್ಲ ಏನಾಗಿದೆ ಅನ್ನೋದು ನಮ್ಗೆ ಇಲ್ಲ. ಈಗ ಅದಾದ್ಮೇಲೆ ಗೊತ್ತಾದ್ಮೇಲೆ ಒಂದು ರೀತಿ ಅಂದ್ರೆ ಸಾಕಷ್ಟು ಜನ ನಮ್ ಜೊತೆ ಇದ್ದಾರೆ, ಟ್ರಾವೆಲರ್ಸ್ ಎಲ್ಲ. ಎಲ್ರಿಗೂ ಒಂದು ರೀತಿ ಭಯ ಇದೆ, ಯಾವಾಗ ನಾವು ನಮ್ಮ ಊರು ಸೇರ್ಕೊಳ್ತೀವೋ, ನಮ್ಮ ರಾಜ್ಯಕ್ಕೆ ಹೋಗ್ತೀವಿ ಅನ್ನೋ ತರ ಭಾವನೆ ಇದೆ. ಓಕೆ, ನಿಮ್ ಸೇಫ್ ಮಾಡ್ಲಿಕ್ಕೆ ಅಥವಾ ಅಲ್ಲಿ ಆಫೀಸರ್ಸ್ ಯಾರಾದ್ರೂ ಧಾವಿಸಿದ್ರ, ಅಥವಾ ನಿಮ್ ಭದ್ರತೆ ವಿಚಾರವಾಗಿ, ಅಥವಾ ನಿಮ್ಮನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಾಗ್ಲಿ, ಅಥವಾ ನಿಮ್ಮನ್ನ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಗೈಡ್ ಮಾಡಿದ್ರ? ಅಲ್ಲಿ ಸ್ಥಳೀಯವಾಗಿ ಏನೂ ಸಿಗ್ಲಿಲ್ಲ. ಬಟ್ ನಮ್ಗೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಕರ್ನಾಟಕ ಭವನದಿಂದ ಒಬ್ಬ IAS ಮಟ್ಟದ ಅಧಿಕಾರಿ ಒಬ್ರು ಫೋನ್ ಮಾಡಿದ್ರು. ಯಾವುದೇ ರೀತಿ ಸಹಾಯ ಬೇಕಿದ್ರೆ ನಮ್ಗೆ ಸಂಪರ್ಕ ಮಾಡಿ, ಟೆಕ್ಸ್ಟ್ ಮಾಡಿ, ಅಥವಾ ನಮ್ಮ ಮಾಹಿತಿ ಯಾರ್ಯಾರು ನಾವು ಟ್ರಾವೆಲ್ ಮಾಡ್ತಿದೀವಿ ಅವ್ರ ಮಾಹಿತಿ ಎಲ್ಲ ತಗೊಂಡ್ರು, ಅಂದ್ರೆ ನಮ್ಮೊಟ್ಟಿಗೆ ಯಾರ್ಯಾರು ಇದ್ದಾರೆ ಅಂತ. ಅಷ್ಟರ ಮಟ್ಟಿಗೆ ಸ್ಪಂದನೆ ಸಿಕ್ಕಿದೆ. ಸೊ ಮತ್ತೆ ನಾಳೆ ನೀವೇನಾದ್ರೂ ಮತ್ತೆ ಏರ್ಪೋರ್ಟ್ ಕಡೆ ಶ್ರೀನಗರದಿಂದ ಏರ್ಪೋರ್ಟ್ ಹೋಗ್ಬೇಕಾದ್ರೆ ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕಂದ್ರೆ ನಮ್ಗೆ ಹೇಳಿ ವಿಚಾರ ಅಂತ ಹೇಳಿದ್ದಾರೆ. ಓಕೆ, ಈಗ ಎಷ್ಟು ಜನ ಹೋಗಿದ್ರಿ ಇವ್ರೆ ನೀವು? ನಾವು ಫ್ಯಾಮಿಲಿ, ನಾನು ನಮ್ಮ ಮನೆಯವರು 2 ಮಕ್ಕಳು. ಓಕೆ, ಯಾವ್ದು ತಮ್ದು ಪ್ರಾಪರ್? ಬೇಸಿಕಲಿ ನಂದು ಶಿರಾ, ಬಟ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತೇನೆ. ಅದೇ ರೀತಿ ದೆಹಲಿ ವಿಶೇಷ ಪ್ರತಿನಿಧಿ ನಮ್ಮ ಕ್ಷೇತ್ರದ ಶಾಸಕರಾದ TB ಜಯಚಂದ್ರ ಅವರು ಫೋನ್ ಮಾಡಿದ್ರು. ಅವರು ನಿಮ್ಗೆ ಏನಾದ್ರು ಸಹಾಯ ಬೇಕಂತ ಹೇಳಿ ನಮ್ಮನ್ನು ಸಂಪರ್ಕ ಮಾಡಿದ್ರು. ನಮ್ಗೆ ಕಾಲ್ ಮಾಡಿದ್ರು ಜಯಚಂದ್ರ? ಹೌದೌದು, ಮಾಡಿದ್ರು. ತಕ್ಷಣ ಆಗಿದ್ ಕೆಲವೇ ಅರ್ಧ ಗಂಟೆ ಒಳಗಡೆನೆ ಅವರು ಫೋನ್ ಮಾಡಿದ್ರು. ಓಕೆ, ಇವ್ರೆ ಸೇಫ್ ಆಗಿ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಇದು ಅಂದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ? ಹೌದೌದು, ನಮ್ಮ ಚಾನಲ್ ವಿಶ್ವೇಶ್ವರ್ ಭಟ್ ಸರ್ ಅವ್ರ ವಿಶ್ವಾನಿಯಿಂದ. ಓಕೆ ಸರ್, ನಮ್ಗೆ ಹಾಕಿದ್ಮೇಲೆ ನಿಮ್ಗೆ ಕಳಿಸ್ಕೊಡ್ತೇನೆ. ಓಕೆ ಸರ್. ಮತ್ತೇನಾದ್ರು ರೀತಿ ಅಪ್ಡೇಟ್ ಸಿಕ್ಕರೆ ನಮಗೆ ತಿಳಿಸಿ. ಖಂಡಿತ ಸರ್, ನಾಳೆ ಸ್ಟಿಲ್ ಅಂದ್ರೆ ಬೆಳಿಗ್ಗೆ ಶ್ರೀನಗರ್ ಹೋಗೋವರೆಗೂ ಅಲ್ಲಿ ವಾತಾವರಣ ಏನಿದೆ ನಾವು. ಓಕೆ, ಅಥವಾ ಅಲ್ಲಿ ಏನಾದ್ರು ವಿಜುವಲ್ಸ್ ಸಿಕ್ಕರೆ ನಮ್ಗೆ, ವಿಡಿಯೋ ವಿಜುವಲ್ಸ್ ಇದ್ರು ಕೂಡ ನಮ್ಗೆ ಕಳಿಸ್ಕೊಡಿ ಇವ್ರೆ. ಶೋರ್. ಓಕೆ, ಥ್ಯಾಂಕ್ ಯು. ಸೇಫ್ ಆಗಿ ಬನ್ನಿ. ಥ್ಯಾಂಕ್ ಯು.